ಹಲೋ ವೀಕ್ಷಕರೇ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏಕದಂತ ಕುಕಿಂಗ್ ಚಾನಲ್ಗೆ. ಎಲ್ಲರಿಗೂ ಹ್ಯಾಪಿ ದಿವಾಲಿ. ದಿವಾಲಿಗೋಸ್ಕರ ನಾನಿಲ್ಲಿ ಬೇಸನ್ ಲಡ್ಡುವನ್ನು ಮಾಡ್ತಾ ಇದ್ದೀವಿ. ಬೇಸನ್ ಅಂದರೆ ಕಡಲೆ ಹಿಟ್ಟು. ನಾನಿಲ್ಲಿ 1 kg ಕಡಲೆ ಹಿಟ್ಟು, ಅರ್ಧ kg ಗೀಯನ್ನು ತಗೊಂಡಿದ್ದೀನಿ. ಇಲ್ಲಿ 1 ಕಪ್ಪಷ್ಟು ನಾನು ಗೀಯನ್ನು ತಗೊಂಡಿದ್ದೀನಿ. ಇದು ತುಪ್ಪ ಕರಗಿದ ನಂತರ ಇದಕ್ಕೆ 1 ಕಪ್ಪಿಗೆ 4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಅಂದರೆ ಬೇಸನ್. ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಗಂಟು ಆಗಲಾರದೆ ಚೆನ್ನಾಗಿ ಕೈ ಬಿಡಲಾರದೆ ಅದನ್ನು ನಾವು ರೋಸ್ಟನ್ನು ಮಾಡ್ಕೋಬೇಕು. ಇದು ಪೂರ್ತಿ ಈ ಥರ ಆದ ನಂತರ ಅದನ್ನು ನಾನಿಲ್ಲಿ ತಕ್ಕೊಂಡು ಸೈಡ್ಗೆ ಇಟ್ಕೋತೀನಿ. ಇದು ಪೂರ್ತಿ ಆರಬೇಕು. ಇದು ಆರಿದ ನಂತರ ನಾವೇನು ಮಾಡಬೇಕು ಅಂದರೆ ಇಲ್ಲಿ ನಾನು 4 ಕಪ್ಪು ಕಡಲೆ ಹಿಟ್ಟಿಗೆ 2 ಕಪ್ಪು ಶುಗರನ್ನು ತಗೊಂಡಿದ್ದೀನಿ, ಅಂದರೆ ಸಕ್ಕರೆ. ನಾನು ಇದನ್ನು ಸಕ್ಕರೆ ಪುಡಿ ಮಾಡ್ಕೊತ ಇದ್ದೀನಿ. ಸಕ್ಕರೆ ಪುಡಿ ಮಾಡಿದ ನಂತರ ಆಗಲೇ ಮಾಡಿಟ್ಟಿರುವಂತಹ ಹಿಟ್ಟು, ಆನಂತರ ಸಕ್ಕರೆ ಪುಡಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಮಿಕ್ಸ್ ಮಾಡುವಂಥ ಸಮಯದೊಳಗೆ ಗಂಟು ಇರಬಾರ್ದು, ಯಾಕಂದರೆ ಉಂಡೆ ಚೆನ್ನಾಗಿ ಬರಲ್ಲ. ನಿಮಗೇನಾದರೂ ಬರಲಿಲ್ಲ ಅಂದರೆ ನಿಮ್ಮ ಬ್ರದರ್ಸ್ ಹೆಲ್ಪ್ ತೊಗೋಬೋದು, ನಿಮ್ಮ ಹಸ್ಬೆಂಡದ ಹೆಲ್ಪ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಬ್ಬರು ಕೂಡ ಬಾಂಡಿಂಗ್ಲೇ ಉಂಡೆಯನ್ನು ಕಟ್ಟಿ. ಸೊ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊತೀನಿ. ಕಾಜು, ಬಾದಾಮ್, ನೆಕ್ಸ್ಟು ಒಣ ದ್ರಾಕ್ಷಿ, ಇವೆಲ್ಲವುಗಳು ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ನೀವನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನೂ ಕೂಡ ಎಲ್ಲ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಆದ ನಂತರ ನಾವು ಉಂಡೆಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡೋಣ. ಉಂಡೆ ಕಟ್ಟಲಿಕ್ಕೆ ಬರುತ್ತಲ್ಲ, ಯಾರ್ಯಾರಿಗೂ ಉಂಡೆ ಕಟ್ಟಲಿಕ್ಕೆ ಬರುತ್ತೆ ನನಗೊಂದು ಕಮೆಂಟನ್ನು ಹಾಕಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಬೇಸನ್ ಲಡ್ಡುವನ್ನು ಮಾಡಿದ್ರಂದರೆ ಯಾವ ಥರ ಮಾಡಿದ್ರಿ ಮತ್ತು ಹೇಗಾಗಿದ್ದಾವೆ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ. ದಿವಾಲಿಗೆ ಏನೇನು ಸ್ಪೆಷಲ್ ಮಾಡಿದ್ದೀರಾ ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಲಡ್ಡುವನ್ನು ಮನೆಯಲ್ಲಿ ಮಾಡಿಕೊಂಡು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.